ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಟ್ ಲಿಮಿಟೆಡ್ ಈ ಒಂದು ಇಲಾಖೆಯಲ್ಲಿ ಕರೆದಿರುವ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವುದೂ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಬೇಡಿ. ಹಾಗೆ ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನಿತರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪ್ರೈವೇಟ್ ಜಾಬ್ ನೋಟಿಫಿಕೇಷನ್ಸ್ ಬಗ್ಗೆ ಎಲ್ಲ ಥರದ ವಿಡಿಯೋನ ಹಾಕಲಾಗುತ್ತದೆ. ನೋಡಿ ವೀಕ್ಷಕರೇ, BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಟ್ ಲಿಮಿಟೆಡ್ ಈ ಒಂದು ಇಲಾಖೆಯಲ್ಲಿ 154 ಪೋಸ್ಟ್ಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಜಾಬ್ ಲೊಕೇಶನ್ ಬಂದು ಮುಂಬೈ ರಿಫೈನರಿ ಮತ್ತು ಕೋಚಿ ರಿಫೈನರಿ. ಸೊ ಮಹಾರಾಷ್ಟ್ರದಲ್ಲಿ ಜಾಬ್ ಇದೆ. ಇದು ಮುಂಬೈ ಮತ್ತು ಕೋಚಿಯಲ್ಲಿ. ಕ್ವಾಲಿಫಿಕೇಷನ್ ಬಂದು ಈ ಒಂದು ಇಲಾಖೆಗೆ ನೀವು ಅರ್ಜಿ ಸಲ್ಲಿಸಲು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಜಸ್ಟ್ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಂದರೆ ರಿಲೆವೆಂಟ್ ಇಂಜಿನಿಯರಿಂಗ್ ಡಿಪ್ಲೊಮಾ ಫೀಲ್ಡ್. ಸೊ ಯಾವುದೊಂದು ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಸೊ ಪೋಸ್ಟ್ಗಳ ಬಗ್ಗೆ ಯಾವ ಕ್ವಾಲಿಫಿಕೇಷನ್ಗೆ ಯಾವ ಪೋಸ್ಟ್, ಯಾವ ಒಂದು ಡಿಸಿಪ್ಲಿನ್ ಆಗಿರ್ಬೇಕಂತ ಮುಂದೆ ಹೇಳ್ಕೊಡ್ತೇನೆ. ಸೊ ವಿಡಿಯೋನ ಅದಕ್ಕೆ ಯಾವುದೋ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಬೇಡಿ. ಕ್ವಾಲಿಫಿಕೇಷನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿಯನ್ನು ಮುಂದಕ್ಕೆ ನೋಡುವ. ಪೇ ಸ್ಕೇಲ್ ನೋಡಿ, 26,500 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತದೆ. ಪೇ ಸ್ಕೇಲ್ 34,000 ರೂಪಾಯಿವರೆಗೆ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತದೆ. ಸೊ ಈ ಒಂದು ಅರ್ಜಿನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಇಂಪಾರ್ಟೆಂಟ್ಸ್ ಪ್ರಮುಖ ದಿನಾಂಕಗಳನ್ನು ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನಾಂಕ 29/7/2026 12 ಗಂಟೆಗೆ. ಅಪ್ಲಿಕೇಶನ್ ಅರ್ಜಿಸಲು ಕೊನೆಯ ದಿನಾಂಕ ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ 13/8/2026. ಸೊ ಆಗಸ್ಟ್ 13ರಂದು ಈ ಒಂದು ಅರ್ಜಿ ಕೊನೆಗೊಳ್ಳುತ್ತದೆ. ಸೊ ನಿಮ್ಮ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ, ಅಂದರೆ ಇದಕ್ಕೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಕಾಲ್ ಲೆಟರು 10 ದಿನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋ 10 ದಿನ ಮುಂಚೆ ನಿಮಗೆ ಕಾಲ್ ಲೆಟರ್ ಬರುತ್ತದೆ. ಸೊ ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇನ್ನೂ ಫಿಕ್ಸ್ಡ್ ಆಗಿಲ್ಲ. ಸೊ ಟೆಂಟೇಟಿವ್ ಅಂದರೆ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಸೆಪ್ಟೆಂಬರಲ್ಲಿ ಇಡ್ತೀನಿ ಅಂತ ಹೇಳಿದರೆ ಎಕ್ಸಾಮ್ಸ್ನ, ಇನ್ನೂ ಕನ್ಫರ್ಮ್ ಇರುವುದಿಲ್ಲ. ಸೊ ರಿಸಲ್ಟ್ ಆದ 10 ದಿನ ಬಳಿಕ ಸೊ ನಿಮಗೆ ಇಲ್ಲಿ ಇನ್ನೊಂದು ಟೆಸ್ಟ್ ಇರುತ್ತೆ. ಸೊ ಅದು ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಅದು ಇನ್ನೂ ಎಕ್ಸಾಕ್ಟಾಗಿ ಕನ್ಫರ್ಮ್ ಮಾಡಿಲ್ಲ. ಬೇಸ್ಡ್ ಆನ್ ದ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ಮತ್ತು ಅವ್ರನ್ನ ಸೆಲೆಕ್ಷನ್ ಬೇಸ್ ಮೇಲೆ ಪ್ರೊಫಿಷಿಯನ್ಸಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 10 ದಿನ ರಿಸಲ್ಟ್ ಆದ 10 ದಿನ ಆದಮೇಲೆ ಪ್ರೊಫಿಷಿಯನ್ಸಿ ಟೆಸ್ಟ್ ಕಾಲ್ ಲೆಟರ್ ಬರುತ್ತದೆ. ಮುಂದೆ ವೇಕೆನ್ಸಿ ಡೀಟೇಲ್ಸ್ ನೋಡಿ. ಇಲ್ಲಿ 4 ಥರದ ವೇಕೆನ್ಸಿಗಳನ್ನು ಕಾಲ್ಫರ್ ಮಾಡ್ತಿದ್ದಾರೆ. ಒಂದು ಪ್ರೊಸೆಸ್ ಟೆಕ್ನಿಷಿಯನ್, ಕೆಮಿಕಲ್ ಇಂಜಿನಿಯರ್, ಇದು ಮುಂಬೈ ರಿಫೈನರಿಯಲ್ಲಿ ಇರುತ್ತದೆ. ಆಮೇಲೆ ಪ್ರೊಸೆಸ್ ಆಪ್ರೇಟರ್ ಆರ್ ಕೆಮಿಕಲ್ ಆಪ್ರೇಟರ್, ಇದು ಕೋಚಿ ರಿಫೈನರಿಯಲ್ಲಿ ಇರುತ್ತದೆ. ಪ್ರೊಸೆಸ್ ಟೆಕ್ನಿಷಿಯನ್ಗೆ ಟೋಟಲ್ 60 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಜನರಲ್ ಅಭ್ಯರ್ಥಿಗಳಿಗೆ 30 ಹುದ್ದೆಗಳು, OBC NCL ರಿಸರ್ವೇಷನ್ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, EWS ಅಭ್ಯರ್ಥಿಗಳಿಗೆ 6, SC ಅಭ್ಯರ್ಥಿಗಳಿಗೆ 8 ಮತ್ತು ST ಅಭ್ಯರ್ಥಿಗಳಿಗೆ 14 ಹುದ್ದೆಗಳು. ಟೋಟಲ್ ಆಗಿ 60 ಹುದ್ದೆಗಳನ್ನು ಪ್ರೊಸೆಸ್ ಟೆಕ್ನಿಷಿಯನ್ ಹುದ್ದೆಗೆ ನೇಮಕ ಮಾಡುತ್ತಿದ್ದಾರೆ. ಪ್ರೊಸೆಸ್ ಆಪರೇಟರ್ ಹುದ್ದೆಗೆ 64 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. UR ಅಭ್ಯರ್ಥಿಗಳಿಗೆ 33 ಹುದ್ದೆಗಳಿವೆ. OBC NCL ಅಭ್ಯರ್ಥಿಗಳಿಗೆ 17 ಹುದ್ದೆಗಳಿವೆ. EWS ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಇದ್ದಾವೆ. SC ಅಭ್ಯರ್ಥಿಗಳಿಗೆ 6, ST ಅಭ್ಯರ್ಥಿಗಳಿಗೆ 2. ಟೋಟಲ್ ಆಗಿ 64 ಹುದ್ದೆಗಳಿಗೆ ಪ್ರೊಸೆಸ್ ಆಪರೇಟರ್ ಈ ಒಂದು ಹುದ್ದೆಗೆ ನೇಮಕ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೆಕ್ನಿಷಿಯನ್ ಆರ್ ಆಪರೇಟರ್, ಇದು ಕೋಚಿಯಲ್ಲಿ ಇರ್ತದೆ, ಮೆಕ್ಯಾನಿಕಲ್. ಇದಕ್ಕೆ 13 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಇದರಲ್ಲಿ UR ಅಭ್ಯರ್ಥಿಗಳಿಗೆ 7, OBC NCL ಕೆಟಗರಿ ಅಭ್ಯರ್ಥಿಗಳಿಗೆ 3, EWS ಅಭ್ಯರ್ಥಿಗಳಿಗೆ 1, SC ಅಭ್ಯರ್ಥಿಗಳಿಗೆ 2. ಸೊ ಟೋಟಲ್ ಆಗಿ 13 ಹುದ್ದೆಗಳನ್ನು ಟೆಕ್ನಿಷಿಯನ್ ಮತ್ತು ಆಪರೇಟರ್ ಮೆಕ್ಯಾನಿಕಲ್ ಅಲ್ಲಿ ನೇಮಕ ಮಾಡ್ತಿದ್ದಾರೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್, ಇದು ಕೂಡ ಕೋಚಿಯಲ್ಲಿ ಇರ್ತದೆ. ಇದಕ್ಕೆ 17 ಹುದ್ದೆಗಳನ್ನು ನೇಮಕ ಮಾಡ್ತಿದ್ದಾರೆ. ಅದರಲ್ಲಿ UR ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಇವೆ. OBC NCL ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಖಾಲಿದ್ದಾವೆ. EWS ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, SC ಅಭ್ಯರ್ಥಿಗಳಿಗೆ 2. ಸೊ ಟೋಟಲ್ ಆಗಿ 17. ಸೊ ಒಟ್ಟು 4 ಪೋಸ್ಟ್ ಕೊಡಿ. ಟೋಟಲ್ ಆಗಿ BPCLinದ 154 ಹುದ್ದೆಗಳಿಗೆ, ಅಂದರೆ ಇದೊಂದು ದೊಡ್ಡ ಹುದ್ದೆ ಅಂತಲೇ ಹೇಳ್ಬೋದು. 154 ಹುದ್ದೆಗಳಿಗೆ ಈ ಒಂದು ಹುದ್ದೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಮುಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ,
ಸೊ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡಿ. ಎ ಮತ್ತು ಬಿ ಅಂದರೆ ಪ್ರೊಸೆಸ್ ಟೆಕ್ನಿಷಿಯನ್. ಫಸ್ಟಿಗೆ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆರ್ ಕೆಮಿಕಲ್ ಟೆಕ್ನಾಲಜಿ. ಸೊ ಈ ಒಂದು ಕ್ವಾಲಿಫಿಕೇಷನ್ ಹೊಂದಿದರೆ ನೀವು ಇವರು ಪ್ರೊಸೆಸ್ ಟೆಕ್ನಿಷಿಯನ್ ಮತ್ತು ಪ್ರೊಸೆಸ್ ಆಪರೇಟರ್ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆಗಿದ್ದರೆ. ಸೊ ಅದಕ್ಕೆ ಎಲಿಜಿಬಿಲಿಟಿ ಮಿನಿಮಮ್ 60% ಫಾರ್ ಜನರಲ್ ಕ್ಯಾಂಡಿಡೇಟ್, EWS ಕ್ಯಾಂಡಿಡೇಟ್ ಮತ್ತು OBC NCL ಕ್ಯಾಂಡಿಡೇಟ್. ಈ ಒಂದು ಅಭ್ಯರ್ಥಿಗಳಿಗೆ ಮಿನಿಮಮ್ 60% ಮಾಡಿರಬೇಕು ಇನ್ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್. ಮತ್ತು SC ST ಮತ್ತು PWD ಅಭ್ಯರ್ಥಿಗಳಿಗೆ 50% ಮಿನಿಮಮ್ ಮಾರ್ಕ್ಸ್ನ ಪಡೆದಿರಬೇಕು. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಮಿನಿಮಮ್ 1 ಇಯರ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಆರ್ ಎನಿ ಅಪ್ರೆಂಟಿಸ್ಶಿಪ್ ಆರ್ ಎನಿ ಇಂಟರ್ನ್ಶಿಪ್. ಈ ಒಂದು ರಿಫೈನಿಂಗ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಪವರ್ ಆಗಿರ್ಬೋದು, ಲ್ಯೂಬಲ್ ಆಗಿರ್ಬೋದು, ಪೆಟ್ರೋಕೆಮಿಕಲ್ ಆಗಿರ್ಬೋದು, ಫರ್ಟಿಲೈಸರ್, ಈ ಥರ ಇಂಡಸ್ಟ್ರಿಯಲ್ಲಿ ನೀವು ಏನಾದರೂ ಅಪ್ರೆಂಟಿಸ್ಶಿಪ್ ಆರ್ ಎನಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಆರ್ ಇಂಟರ್ನ್ಶಿಪ್ ಮಾಡಿದರೆ ಈ ಒಂದು ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತದೆ. ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಇದೊಂದು ಕ್ವಾಲಿಫಿಕೇಷನ್ ಹೊಂದಿದರೆ ಪ್ರೊಸೆಸ್ ಟೆಕ್ನಿಷಿಯನ್ ಮತ್ತು ಪ್ರೊಸೆಸ್ ಆಪರೇಟರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಮಿನಿಮಮ್ 60% ಫಾರ್ ಜನರಲ್ ಕ್ಯಾಂಡಿಡೇಟ್, EWS ಕ್ಯಾಂಡಿಡೇಟ್, ಫಾರ್ OBC ಕ್ಯಾಂಡಿಡೇಟ್ಸ್ ಮತ್ತು SC ST PW ಅಭ್ಯರ್ಥಿಗಳಿಗೆ 50% ಅರ್ಹತೆಯನ್ನು ಹೊಂದಿರಬೇಕು. ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಅಪ್ರೆಂಟಿಸ್ಶಿಪ್ ಆರ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಈ ಇಂಡಸ್ಟ್ರಿಯಲ್ಲಿ ಹೊಂದಿರಬೇಕು. ಮುಂದೆ ಸಿ ಟೆಕ್ನಿಷಿಯನ್ ಆಪರೇಟರ್ ಮೆಕ್ಯಾನಿಕಲ್. ಇದಕ್ಕೆ ನೀವು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಕೂಡ ಸೇಮ್ ಮಿನಿಮಮ್ 60% ಫಾರ್ ಜನರಲ್, EWS ಮತ್ತು OBC NCL ಕ್ಯಾಂಡಿಡೇಟ್ಸ್ಗೆ, 50% ಫಾರ್ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ. ಇದಕ್ಕೆ ನಿಮ್ಮದೇನಾದರೂ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿ, ಅದೇ ಯಾವುದಾದ್ರೂ ಪವರ್ ಆಗಿರ್ಬೋದು, ರಿಫೈನಿಂಗ್, ಪೆಟ್ರೋಲಿಯಂ, ಪೆಟ್ರೋಕೆಮಿಕಲ್, ಈ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಮಿನಿಮಮ್ 60% ಅಥವಾ 50% ಮಾರ್ಕ್ಸ್ನ ಹೊಂದಿರಬೇಕು ಫಾರ್ ಅಕಾರ್ಡಿಂಗ್ ಟು ಜನರಲ್ ಕ್ಯಾಟಗರಿ ವೈಸ್. ಲಾಸ್ಟ್ ಡಿ ಪೋಸ್ಟಲ್ ಕೋಡ್ ಅಂದರೆ ಟೆಕ್ನಿಷಿಯನ್ ಇನ್ ಎಲೆಕ್ಟ್ರಿಕಲ್. ಇದಕ್ಕೆ 17 ಪೋಸ್ಟ್ಗಳಿದ್ದಾವೆ. ಸೊ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಇಂಡಸ್ಟ್ರಿಯಲ್ ಕಂಟ್ರೋಲ್ ಇಂಜಿನಿಯರಿಂಗ್. ಈ ಒಂದು ಟ್ರೇಡಲ್ಲಿ ನೀವು ಡಿಪ್ಲೊಮಾ ಮುಗಿಸಿದರೆ ಮಿನಿಮಮ್ 60% ಫಾರ್ ಜನರಲ್, EWS, OBC NCL ಕ್ಯಾಟಗರಿ ಮಿನಿಮಮ್ 60% ಅಂಕಗಳನ್ನು ಹೊಂದಿರಬೇಕು. ಅಥವಾ SC ST ಮತ್ತು PWD ಅಭ್ಯರ್ಥಿಗಳಿಗೂ ಮಿನಿಮಮ್ 50% ಅಂಕಗಳನ್ನು ಹೊಂದಿರಬೇಕು. ಇದಕ್ಕೂ ಕೂಡ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ರೆಲೆವೆಂಟ್ ಟ್ರೇಡಲ್ಲಿ ಅಪ್ರೆಂಟಿಸ್ ಆರ್ ಇಂಟರ್ನ್ಶಿಪ್ಪನ್ನು ಪಡೆದಿದ್ದರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿಯಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು, ಇದಕ್ಕೆ ಡಿಪ್ಲೊಮಾ ಇನ್ ಈಕ್ವಲೆಂಟ್ ಡಿಸಿಪ್ಲಿನ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ರೆಸ್ಪೆಕ್ಟಿವ್ ಪೋಸ್ಟ್ ಕೋಡ್ಸ್. ಸೊ ಕ್ಯಾಂಡಿಡೇಟ್ಸ್ ವಿತ್ ಹೈಯರ್ ಕ್ವಾಲಿಫಿಕೇಷನ್ ಸಚ್ ಆಸ್ AMIE, BE, BTech ಆರ್ ನಾಟ್ ಎಲಿಜಿಬಲ್. ಸೊ ಡಿಪ್ಲೊಮಾ ಮಾಡಿದ ನಾನು ರಿಲೆವೆಂಟ್ ಟ್ರೇಡ್ನ ಕೊಟ್ಟಿದ್ದೀನಿ, ಆ ಟ್ರೇಡ್ದವ್ರು ಮಾತ್ರ ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ಏನಾದರೂ ನೀವು ಬೇರೆ ಟ್ರೇಡ್ ಇದ್ದರೆ, ಇಲ್ಲಿ ಏನು ಕೊಟ್ಟಿದೆ ಈ ಟ್ರೇಡ್ಗಳು ಮಾತ್ರ ಈ ಒಂದು ಅರ್ಜಿಗೆ ಎಲಿಜಿಬಲ್ ಇರ್ತಾರೆ. ನೀವಾದರೂ BE ಮಾಡಿದ್ರೆ, AMIE ಮಾಡಿದ್ರೆ, BTech ಮಾಡಿದ್ರೆ ಅಂದರೆ ಈ ಒಂದು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ನೆಕ್ಸ್ಟು ಏಜ್ ಲಿಮಿಟ್ ನೋಡಿ. ಮಿನಿಮಮ್ ಏಜ್ ಬಂದು 18ರಿಂದ 35 ವರ್ಷ. ನೆಕ್ಸ್ಟು ರಿಸರ್ವೇಷನ್ ನೋಡಿ. ಏಜ್ ರಿಲ್ಯಾಕ್ಸೇಷನ್ OBC NCL ಕ್ಯಾಂಡಿಡೇಟ್ಸ್ಗೆ ರಿಲ್ಯಾಕ್ಸೇಷನ್ 3 ಇಯರ್ ರಿಲ್ಯಾಕ್ಸೇಷನ್ ಇರುತ್ತದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ರಿಲ್ಯಾಕ್ಸೇಷನ್ ಇರುತ್ತದೆ, ಅಂದರೆ ವಯಸ್ಸಿನ ಸಡಿಲಿಕೆ. PWD ಅಭ್ಯರ್ಥಿಗಳಿಗೆ 40% ಲೆಸ್ ದೆನ್ PWD ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ 10 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಮತ್ತು ಎಕ್ಸ್ ಸರ್ವಿಸ್ಮನ್ಗೆ ಆ್ಯಕ್ಚುಯಲ್ ಮಿಲಿಟರಿ ಸರ್ವಿಸ್ ಪೀರಿಯಡ್ ಡಿಡಕ್ಟೆಡ್ ಫ್ರಮ್ ಏಜ್ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್. ಟೋಟಲ್ ಕ್ಯುಮುಲೇಟಿವ್ ಏಜ್ ರಿಲ್ಯಾಕ್ಸೇಷನ್ ಅಕ್ರಾಸ್ ಕ್ಯಾಟಗರೀಸ್ ಗಿವ್ಡ್ ಬೈ 15 ಇಯರ್ಸ್. ಮುಂದೆ ಸ್ಯಾಲ್ರಿ ಸ್ಟ್ರಕ್ಚರ್ ನೋಡಿ. ಸ್ಯಾಲ್ರಿ ಬಂದು 26,000ದಿಂದ 34,000ವರೆಗೆ ಸ್ಯಾಲ್ರಿ ಇರುತ್ತದೆ. ಫಸ್ಟಿಗೆ ಇನಿಷಿಯಲ್ ಪೋಸ್ಟಿಂಗ್ ಎಲ್ಲಿರುತ್ತೆ ಅಂದರೆ ಮುಂಬೈ ಅಥವಾ ಕೋಚಿಯಲ್ಲಿ. ಈಗಾಗಲೇ ನೋಡಿ ಅಧಿಸೂಚನೆಯಲ್ಲಿ ಕೊಟ್ಟಿರೋ ಪ್ರಕಾರ ಸೊ ಮುಂಬೈ ಅಥವಾ ಕೋಚಿ ರಿಫೈನರಿ ಫೀಲ್ಡಲ್ಲಿ ನಿಮ್ಮ ಒಂದು ಪೋಸ್ಟಿಂಗ್ ಇರ್ತದೆ. ಟ್ರಾನ್ಸ್ಫರಬಿಲಿಟಿ, ಆಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆದಮೇಲೆ ನಿಮ್ಮ ಒಂದು
ಎಕ್ಸ್ಪೀರಿಯನ್ಸ್ ಆದಮೇಲೆ ಸೊ ಆಮೇಲೆ ಟ್ರಾನ್ಸ್ಫರಿಂಗ್ ಕೂಡ ಇರುತ್ತದೆ. ಸೊ ಜಾಯ್ನಿಂಗ್ ಟೈಮ್ಲೈನ್ ಬಂದು ಸೆಲೆಕ್ಟ್ ಆದ 30 ದಿನ ಬಳಿಕ ನಿಮ್ಮ ಒಂದು ಜಾಯ್ನಿಂಗ್ ಡೇಟ್ನ ಕೊಡ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದು ಫಸ್ಟಿಗೆ CBT ಟೆಸ್ಟ್ ಇರುತ್ತದೆ. ಅದರಲ್ಲಿ 300 ಮಾರ್ಕ್ಸ್ಗಳ ಒಂದು ಟೆಸ್ಟ್ ಇರುತ್ತದೆ. 1 ಕ್ವಶನ್ ಫಾರ್ 1 ಮಾರ್ಕ್ಸ್, ಟೋಟಲ್ ಆಗಿ 120 ಮಿನಿಟ್ಸ್. ಅದರಲ್ಲಿ 2 ಸೆಕ್ಷನ್ ಡಿವೈಡ್ ಆಗುತ್ತೆ. ಒಂದು ಡೊಮೈನ್ ನಾಲೆಡ್ಜ್, ಅಂದರೆ ನೀವು ಯಾವ ಟ್ರೇಡ್ ಇರುತ್ತೆ ಅದ್ರ ಮೇಲೆ ಒಂದು 60 ಮಾರ್ಕ್ಸ್ಗಳ ಒಂದು ಟೆಸ್ಟ್ ಇರ್ತದೆ. ಆಮೇಲೆ ನೆಕ್ಸ್ಟು ಜನರಲ್ ಆ್ಯಪ್ಟಿಟ್ಯೂಡ್, ಟೋಟಲ್ ಅದು 40 ಮಾರ್ಕ್ಸ್ಗೆ. ಈ ಟೆಸ್ಟ್ನ ಪಾಸ್ ಆದ ಬಳಿಕ ಸ್ಕಿಲ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತದೆ. ಅದರಲ್ಲಿ ಕ್ವಾಲಿಫೈಯಿಂಗ್ ನೇಚರ್, ಅಂದರೆ ನಿಮ್ಮ ಟ್ರೇಡ್ ಮೇಲೆ, ಮತ್ತು ರೆಸ್ಪೆಕ್ಟಿವ್ ಲೊಕೇಶನ್ಸ್. ಸೊ ನೀವು ಯಾರು ಈ ಒಂದು CBT ಟೆಸ್ಟ್ ಕಟ್ ಆಫ್ ಪಾಸ್ ಆಗಿರ್ತೀರ ಅವರು ಸ್ಕಿಲ್ ಪ್ರೊಫಿಷಿಯನ್ಸಿ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರಾ. ಮುಂದೆ ಲಾಸ್ಟಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ. ಟೋಟಲ್ ಆಗಿ 3 ಟೆಸ್ಟ್ಗಳ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಸೊ ನಿಯರ್ಲಿ ಕ್ವಾಲಿಫೈಯಿಂಗ್ ದ CBT ಡಸ್ ನಾಟ್ ಗ್ಯಾರಂಟಿ call for SPT. Short listing depends on the number of positions, reservation ratios and relative performance. ಸೊ ಗ್ಯಾರಂಟಿ ಇರೋದಿಲ್ಲ. ನಿಮ್ಮ ಒಂದು CBT ಟೆಸ್ಟ್ ಆದರೆ ಸೊ ಡೈರೆಕ್ಟಾಗಿ ಮೆಡಿಕಲ್ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡ್ಬೋದು. SPT ಟೆಸ್ಟ್ ಇನ್ನೂ ಗ್ಯಾರಂಟಿ ಇರುವುದಿಲ್ಲ. ಬೇಸ್ಡ್ ಆನ್ ದ ಪೊಸಿಷನ್, ರಿಸರ್ವೇಷನ್ ರೇಷಿಯೋಸ್ ಮತ್ತು ರಿಲೇಟಿವ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ನಿಮ್ಮ ಒಂದು ಕಾಲ್ ಲೆಟರ್, ಆಫರ್ ಲೆಟರ್, ಆಮೇಲೆ ನಿಮ್ಮ ಒಂದು ಪ್ರೂಫ್, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್ ಮತ್ತು 10th SSLC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಆಲ್ ಸೆಟ್ ಮಾರ್ಕ್ ಶೀಟ್ಸ್, ಕಾಸ್ಟ್ ಸರ್ಟಿಫಿಕೇಟ್, EWS ಇನ್ಕಮ್ ಆರ್ ಅಸೆಟ್ ಸರ್ಟಿಫಿಕೇಟ್ ಇಫ್ ಎಲಿಜಿಬಲ್, PWD ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ಎಲಿಜಿಬಲ್ ಮತ್ತು NOC ಫಾರ್ಮ್. ಈ ಒಂದು ಡಾಕ್ಯುಮೆಂಟ್ಸ್ನ ನೀವು ಎಲ್ಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಲಾಸ್ಟಲ್ಲಿ ಈ ಒಂದು ಅಪ್ಲಿಕೇಶನ್ನ ಹೇಗೆ ಸಲ್ಲಿಸ್ಬೋದು ಅಂತ ನೋಡಿ. ಫಸ್ಟು BPCL ಕೆರಿಯರ್ಸ್ ವೆಬ್ಸೈಟ್ಗೆ ಹೋಗಿ, ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟು ಅದರಲ್ಲಿ ನಾನ್ ಮ್ಯಾನೇಜ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಇರುತ್ತದೆ. ಅದರ ನೋಟಿಫಿಕೇಷನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕ್ಲಿಯರಾಗಿ ನೋಡಿ ತಿಳಿದುಕೊಳ್ಳಿ. ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದರೆ. ಹಾಗೆ ಕೂಡ ನಾನ್ ಮ್ಯಾನೇಜ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಒಂದು ಲಿಂಕ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಅದರ ಮೇಲೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇರ್ತದೆ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಬರ್ತದೆ, ರಿಜಿಸ್ಟ್ರೇಷನ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ನ ನಿಮ್ಮ ಒಂದು ಡೀಟೇಲ್ಸ್ನ ಫಿಲಪ್ ಮಾಡಿ, ನಿಮ್ಮ ಒಂದು ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಲಾಸ್ಟ್ ಸ್ಟೆಪ್ ಪೇ ಮಾಡಬೇಕಾಗುತ್ತದೆ. ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಮುಂದೆ ಹೇಳ್ತೀನಿ. ಸೊ ಅದನ್ನು ಪೇ ಮಾಡಿದರೆ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಆಗುತ್ತದೆ. ಈ ಒಂದು ಅರ್ಜಿ ಸಲ್ಲಿಸಲು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನೋಡಿ. ಸೊ ಈ ಒಂದು ಅರ್ಜಿ ಎಲಿಜಿಬಿಲಿಟಿ ಹೇಳ್ತೀನಿ. ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು ಇಂಡಿಯನ್ ಸಿಟಿಜನ್ ಆಗಿರಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಮಾತ್ರ ಇಂಡಿಯನ್ ಸಿಟಿಜನ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತದೆ. ಮತ್ತು ಈ ಒಂದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಟ್ ಲಿಮಿಟೆಡ್, ಸೊ ಇವ್ರ ಕೆರಿಯರ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು BPCL ಈ ಕರೆದಿರೋ ನೋಟಿಫಿಕೇಷನ್ ಅಲ್ಲಿ ಪಬ್ಲಿಷ್ ಆಗಿದೆಯಲ್ಲ ಅಂತ, ಅದು ಆಗಿರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಿಡಿ. ಮುಂದೆ ನಿಮ್ಮ ಒಂದು SC ST OBC NCL PWD EWS ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಅಗೇನ್ಸ್ಟ್. ಸೊ ನೀವು ಇಲ್ಲಿ ರಿಸರ್ವೇಷನ್ ಇರ್ತದೆ. ನೀವು ಯಾವುದಾದ್ರೂ SC ST OBC NCL PWD EWS ರಿಸರ್ವೇಷನ್ ನಿಮ್ಗೆ ಎಲಿಜಿಬಲ್ ಇದ್ದರೆ ಮಾತ್ರ ಇದಕ್ಕೆ ಎಸ್ ಅಂತ ಕೊಟ್ಟು ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡಬೇಡಿ. ಮತ್ತು ಪೋಸ್ಟ್ ಕೋಡ್, ನೀವು ಯಾವ ಒಂದು ಟ್ರೇಡ್ಗೆ ಎಲಿಜಿಬಲ್ ಇರ್ತೀರ ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡಿ. ಕ್ಯಾಟಗರಿ 1 ಸೆಲೆಕ್ಟೆಡ್ ಇನ್ ದ ಅಪ್ಲಿಕೇಶನ್ ಕೆನಾಟ್ ಬಿ ಚೇಂಜ್ಡ್. ಸೊ ಒನ್ಸ್ ನೀವು ಕ್ಯಾಟಗರಿ ಚೇಂಜ್ ಮಾಡಿದರೆ ಅದನ್ನು ಮತ್ತೆ ನೀವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಫಿನಿಶಿಂಗ್ ರಾಂಗ್ ಆರ್ ಫಾಲ್ಸ್ ಇನ್ಫಾರ್ಮೇಷನ್ ಲೀಡ್ಸ್ ಟು ಡಿಸ್ಕ್ವಾಲಿಫೈ ದ ಎನಿ ಸ್ಟೇಜಸ್. ಸೊ ನೀವೇನಾದರೂ ತಪ್ಪಾದ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಸೊ ಅದು ನಿಮ್ಮ ಅರ್ಜಿಯನ್ನು ಡಿಸ್ಕ್ವಾಲಿಫೈ ಮಾಡಲು ಸಾಧ್ಯವಿರುತ್ತದೆ. ಸೊ ಯಾವ ಸ್ಟೇಜಲ್ಲಿ ಬೇಕಾದರೆ ನೀವು ಒಂದು ಅಪ್ಲಿಕೇಶನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೋಡಿದ್ರಲ್ಲ, ಈ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಏನಾದರೂ ಕನ್ಫ್ಯೂಸಸ್ ಇದ್ದರೆ ಸೊ ನೋಟಿಫಿಕೇಷನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ, ಅದನ್ನು ನೋಡಿ ಅಪ್ಲೈ ಮಾಡಿ. ಮತ್ತು ಇನ್ನೂ ಯಾರು ಈ ಒಂದು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.